ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಾಗರ ಪಂಚಮಿಗೆ ಅಂತ ಉಂಡಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಕರ್ದಂಟಿನ ಉಂಡಿನ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಒಂದು ಬಾಣಲೆಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಒಂದು ಬೌಲು ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಮೊದಲಿಗೆ ಗೋಡಂಬಿ, ಹಾಗೆ ಬಾದಾಮು, ಹಾಗೆ ಅಕ್ರೋಟು ಮತ್ತು ಪಿಸ್ತಾನ ಹಾಕಿ ಒಂದು ಸತಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಹಾಗೆಯೇ ಅದೇ ಬಾಣಲೆಗೆ ನಾನು ಸ್ವಲ್ಪ ತುಪ್ಪ ಇತ್ತು, ಅದರಲ್ಲೇ ಪಂಪ್ಕಿನ್ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ನಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದೆಲ್ಲ ಸೀಡ್ಸ್ ಹಾಕೋಬೋದು ಇದಕ್ಕೆ. ಸೊ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ಹಾಗೆ ಫ್ಲ್ಯಾಕ್ಸ್ ಸೀಡ್ ಕೂಡ ಬೋನ್ಸಿಗೆ ಹಾಗೆ ಹೇರಿಗೆಲ್ಲ ಒಳ್ಳೆಯದು ಅನ್ನೋದಕ್ಕೆ ಯೂಶ್ವಲಿ ನಾವು ತಿನ್ನೋದು ಕಡಿಮೆ ಅಲ್ವಾ ಸಪ್ರೇಟಾಗಿ. ಸೊ ಇದರಲ್ಲೇ ಹಾಕ್ತಾಯಿದ್ದೀನಿ ನಾನು 1 ಬೌಲ್ನಷ್ಟು. ಇವಾಗ 1 ಬೌಲ್ನಷ್ಟು ಮಖಾನನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು ಇದು. ಇವಾಗ ಇದಿಷ್ಟು ಬಿಸಿ ಆಗಿದೆ. ಆ್ಯಂಡ್ ಇವಾಗ 1 ಸ್ಪೂನ್ನಷ್ಟು ಗೀ ಹಾಕ್ಕೊಂಡು ಅದರಲ್ಲಿ ತುರಿದಿಟ್ಕೊಂಡಿರೋ ಅಂಥ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆದರೆ ಸಾಕು, ತುಂಬ ಏನು ರೋಸ್ಟ್ ಆಗೋ ಥರ ಬೇಡ. ಹಾಗೆ ಹಸಿ ಹಸಿಯಾಗಿದ್ದರೆ ಉಂಡೆ ಬೇಗನೆ ಕೆಟ್ಟು ಹೋಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗೋವರೆಗೂ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಮಖಾನ ಸೀಡ್ಸು ಹಾಗೆ ಹುರಿದಿಟ್ಕೊಂಡಿರೋ ಅಂಥ ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸ್ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಈ ಥರ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಒಂದು ಪರಾತಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಫ್ಲ್ಯಾಕ್ಸ್ ಸೀಡ್ಸು ಅದೆಲ್ಲ ಇತ್ತಲ್ವ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಮಿಕ್ಸರ್ ಜಾರ್ಗೆ ನಾನು ಮೊದಲು ರೋಸ್ಟ್ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸನ್ನ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಇದನ್ನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ, ಡ್ರೈ ಖರ್ಜೂರು. ಅದನ್ನೇನು ನಾನು ತುಪ್ಪದಲ್ಲಿ ಏನು ಫ್ರೈ ಮಾಡಿಲ್ಲ, ಹಾಕ್ಕೊಳ್ತಾ ಇದ್ದೀನಿ. ಇದಿವಾಗ ಇಷ್ಟು ತರಿಯಾಗಿದ್ದರೆ ಸಾಕು. ಬಾಯಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ನೋವಾಗ. ಹಾಗೆ ಇವಾಗ ಒಂದು ಪಾತ್ರೆ ಬಿಸಿ ಮಾಡಿಬಿಟ್ಟು ನಾನು ಇಲ್ಲಿ ಒಂದು 1/2 kgಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೆ ಕೊಬ್ಬರಿನ. ಹೀಗಾಗಿ ಬೆಲ್ಲ ನಾನು 1/2 kgನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದೆಳೆ ಪಾಕ ಬರೋವಷ್ಟು ಬೆಲ್ಲನ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿ ಆಗಿಬಿಟ್ರೆ ಉಂಡೆ ಕೂಡ ತುಂಬ ಗಟ್ಟಿ ಆಗಿಬಿಡುತ್ತೆ. ಹೀಗಾಗಿ ಒಂದೆಳೆ ಪಾಕ ಬಂದರೆ ಸಾಕು. ಅದು ಅಲ್ಲಿ ಕುದಿಯೋವರೆಗೂ ಇಲ್ಲಿ ನಾನು ಮತ್ತೊಂದು ಕಡಾಯಿಯಲ್ಲಿ ಸ್ವಲ್ಪ ಗೀ ಹಾಕಿಬಿಟ್ಟು ಅದರಲ್ಲಿ ಅಂಟನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಂಟು ಕೂಡ ಫ್ರೈ ಆಗಿದೆ, ಹಾಗೆ ಬೆಲ್ಲದ ಪಾಕ ಕೂಡ ಆಲ್ಮೋಸ್ಟ್ ರೆಡಿ ಆಗಲಿಕ್ಕೆ ಬಂದಿದೆ. ಇವಾಗ ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು, ಇದು ಒಂದೆಳೆ ಪಾಕ ಆಗಿರುತ್ತೆ. ನಾನಿಲ್ಲಿ 1 ಕಪ್ನಷ್ಟು ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹುರಿದಿಟ್ಕೊಂಡಿರೋ ಅಂಥ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ನಷ್ಟು. ಇವಾಗ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಅಂಟನ್ನು ಕೂಡ ಇದರಲ್ಲಿ ಹಾಕಿಬಿಟ್ಟು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಕುದಿಸ್ಕೊಂಡಿಟ್ಕೊಂಡಿರೋ ಅಂಥ ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಒಂದೇ ಸಾರಿ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಯಾವ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ಹಾಗೆಯೇ ಸ್ವಲ್ಪ ಮೇಲಿಂದನೇ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ, ಸ್ವಲ್ಪ ಕಪ್ಪಗೆಲ್ಲ ಕೆಳಗಡೆ ಉಳ್ಕೊಂಡಿರತ್ತಲ್ವ, ಸೊ ಹೀಗಾಗಿ ಇಲ್ಲಿ ನೋಡ್ತಿರ್ಬೋದು ನೀವು. ಅದು ಕನ್ಸಿಸ್ಟೆನ್ಸಿ ಹೊಂದ್ಕೊಳ್ಳೋವರೆಗೂ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿತ್ತು ಅಂತ ಸ್ಪೂನಿಂದ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಉಂಡೆ ಕಟ್ಟೋ ಹದದಲ್ಲಿ ಬಂದಿದೆ. ಸೊ ಇವಾಗ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಂಟಿನ ಉಂಡೆ ಕೂಡ ರೆಡಿ ಆಯಿತು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ನಾನು ಬೇಸನ್ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡಾಯಿಗೆ ಒಂದು 3 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಕಡಲೆಬೇಳೆನ ತಂದುಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಮಿಲ್ಲಿಗೆ ಹಾಕಿಸ್ಕೊಂಬಂದಿದ್ದು. ರೆಡಿಮೇಡ್ ಕಡಲೆ ಹಿಟ್ಟಲ್ಲಿ ನಾವು ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಉಂಡೆ. ಸೊ ಹೀಗಾಗಿ ನಾವೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಒಂದು ಸತಿ ಮಿಲ್ಲಿಗೆ ಹಾಕಿಸ್ಕೊಂಬಂದ್ರೆ ಅದು ಚೆನ್ನಾಗಿರುತ್ತೆ ಹಿಟ್ಟು. ಇವಾಗ ಇಲ್ಲಿ ಸ್ವಲ್ಪ ನೋಡಿಕೊಂಡು ಹಾಗೆ ತುಪ್ಪನ ಆ್ಯಡ್ ಮಾಡಿಕೊಂಡು ಅದನ್ನು ಹಿಟ್ಟನ್ನು ಬೇಯಿಸ್ಕೊಂಡು ಹೋಗಬೇಕು. ಇದು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರು ಇಲ್ಲ ಗೋಲ್ಡನ್ ಕಲರಲ್ಲಿ ಅಷ್ಟು ಬರೋವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಸ್ವಲ್ಪ ಜಾಸ್ತಿನೇ ತುಪ್ಪನ ಕನ್ಸ್ಯೂಮ್ ಮಾಡುತ್ತೆ. ನಾವು ಹಾಗೇ ತುಪ್ಪನ ಹಾಕ್ತಾ ಸ್ವಲ್ಪ ಇದು ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ಅಲ್ಲಿವರೆಗೂ ನಾವು ತುಪ್ಪನ ಆ್ಯಡ್ ಮಾಡ್ತಾ ರೋಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದನ್ನು. ಇವಾಗ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ.
ಇವಾಗ ಈ ಕಲರ್ ಕೂಡ ಸರಿಯಾಗಿದೆ. ಇಷ್ಟಾದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಪರಾತಲ್ಲಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ವೇಟ್ ಮಾಡಬೇಕು. ಇವಾಗಲೇ ಬಿಸಿ ಇರೋವಾಗಲೇ ಸಕ್ಕರೆ ಪುಡಿನೆಲ್ಲ ಹಾಕಬಾರ್ದು. ಇವಾಗ ಇಲ್ಲಿ ಏಲಕ್ಕಿನ ಸ್ವಲ್ಪ ಕುಟ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪುಡಿ ಮಾಡಿರೋಂಥ ಏಲಕ್ಕಿನ ನಾನು ಇದಕ್ಕೇನೆ ಹಾಕ್ತಾಯಿದ್ದೀನಿ. ಹಾಗೆ ಇದು ಸ್ವಲ್ಪ ತಣ್ಣಗೂ ಆಗಿದೆ ಇವಾಗ. ಹಾಗೆಯೇ ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು 2 ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ನಷ್ಟೇ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಈಕ್ವಲ್ ಕ್ವಾಂಟಿಟಿಯಲ್ಲೇ 2 ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರೋವಾಗಲೇ ನಾವು ಸಕ್ಕರೆ ಪುಡಿನ ಹಾಕ್ಕೊಂಡ್ಬಿಟ್ರೆ ಅದೊಂಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬಂದುಬಿಡತ್ತೆ. ಸೊ ಇವಾಗ ಈ ಹದದಲ್ಲಿದ್ದರೆ ಸಾಕು, ಉಂಡೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇವಾಗ ಉಂಡೆ ಕೂಡ ಚೆನ್ನಾಗಿ ಬರ್ತಾಯಿದೆ, ನೀವಿಲ್ಲಿ ನೋಡ್ತಿರ್ಬೋದು. ಇವಾಗ ಆಲ್ಮೋಸ್ಟ್ ಬೇಸನ್ ಉಂಡೆ ಕೂಡ ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಒಂದು ಸಾರಿ. ಇವಾಗ ನಾನು ಕಡಲೆ ಬೀಜದ ಉಂಡೆಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಸುಮಾರು ಒಂದು 2.5 ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಒಂದು ಪರಾತಲ್ಲಿ ತಗೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ನಾನು ಇದರದ್ದು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಸುಮಾರು ಒಂದು ಅರ್ಧ ಹೋಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮಿಕ್ಸರಿಗೆ ಎಲ್ಲ ಹಾಕೊಂಡ್ಬಿಟ್ರೆ ಇದು ತುಂಬ ಪೌಡ್ರ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಇವಾಗ ಇದ್ರ ಸಿಪ್ಪೆನೆಲ್ಲ ತೆಗೆದು ಅರ್ಧ ಹೋಳನಾಗಿ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಇಲ್ಲಿ ಬೆಲ್ಲದ ಪಾಕನ ಮಾಡೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದಕ್ಕೆ ಒಂದು ದೊಡ್ಡ ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಕಂಪ್ಲೀಟಾಗಿ ಎಣ್ಣೆ ಮತ್ತು ತುಪ್ಪದಲ್ಲೇ ಚೆನ್ನಾಗಿ ಬೇಯ್ಕೊಳ್ಬೇಕು. ಇದಕ್ಕೆ ನೀರೆಲ್ಲ ಏನು ಹಾಕ್ತಾ ಇಲ್ಲ ನಾನು, ಯಾಕಂದರೆ ಇದು ಚಿಕ್ಕೆ ಬರುತ್ತಲ್ವ, ಆ ಹದದಲ್ಲಿ ಮಾಡಬೇಕು ಅಂತ ಉಂಡೆನ. ಇವಾಗ ಇದು ಚೆನ್ನಾಗಿ ಬೆಂದ್ಕೊಳ್ತಾ ಇದೆ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಈ ಥರ ಹಾಕ್ಕೊಂಡು ನೋಡಿದರೆ ಅದು ಗಟ್ಟಿಯಾಗಿ ಬರಬೇಕು. ಈ ಹದದಲ್ಲಿದ್ದರೆ ಸಾಕು. ಇವಾಗ ಕಡಲೆ ಬೀಜಕ್ಕೆ ನಾನು ಹುರಿಗಡಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬೆಲ್ಲದ ಪಾಕನ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಸ್ವಲ್ಪ ಬಿಸಿ ಇರುತ್ತೆ, ಸ್ಪೂನಿಂದ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರೋವಾಗಲೇ ಕೈಗೆ ಒಂಚೂರು ನಾವು ತುಪ್ಪನ ಸವರ್ಕೊಂಡು ಸ್ವಲ್ಪ ಬೇಗನೆ ಉಂಡೆ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಈ ಹದದಲ್ಲಿ ಚೆನ್ನಾಗಿ ಬಂದಿದೆ ಉಂಡೆ ಕೂಡ. ಹಾಗೆಯೇ ಇದು ಕ್ರಿಸ್ಪಿಯಾಗಿ ಕೂಡ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಒಂದು ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.